ಈ ಬಾರಿ ಸಂಪುಟ ಪುನರಚನೆ ಮಾಡಲೇಬೇಕು, ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಶಾಸಕರು ಸುರ್ಜೇವಾಲರನ್ನ ಭೇಟಿ ಮಾಡಿದ್ದಾರೆ. ಈ ನಡುವೆ ಸಿಎಂ ದೆಹಲಿ ಯಾತ್ರೆ ಮಾಡ್ತಿದ್ದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಖರ್ಗೆ ಬಳಿಕ ಸುರ್ಜೇವಾಲಾಗೆ ಶಾಸಕರ ಮನವಿ. ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕರ್ನಾಟಕ ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅನ್ನೋ ಮಾತುಗಳ ನಡುವೆ ಕಳೆದ ಕೆಲ ದಿನಗಳಿಂದ ನಡೀತಾ ಇರೋ ವಿದ್ಯಮಾನಗಳು ಈ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುಮಾರು 38 ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಶತಾಯಗತಾಯ ಮಂತ್ರಿಮಂಡಲ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಬಂದಿರೋದು ನಮ್ಮ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಬೇಕು ಅಂತೇಳಿ ಬಂದಿರೋದು. ನಾಳೆ ಇರತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ನಾನು ಇರ್ತೀನಿ, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಭೇಟಿ ಬಗ್ಗೆ ಏನಾಯ್ತು? ಇಲ್ಲ, ಇದು ಯಾಕಂದ್ರೆ ಇವ್ರಿಗೆ ದೇ ಆರ್ ಆಲ್ ಬಿಸಿ ಇರ್ತೀವಿ ಪಾರ್ಲಿಮೆಂಟ್. ಈಗೇನಾದ್ರು ಭೇಟಿ ಸಾಧ್ಯ ಆಗದಿದ್ರೆ ಇನ್ನೊಂದು ರೌಂಡ್ ಬರೋದೇನು ಬಂದು ಖಂಡಿತ ಇದೆ, ಖಂಡಿತ ಅದು ಯೋಚನೆ ಮಾಡಿದ್ವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದ ಶಾಸಕರು ಅಯೋಧ್ಯೆಯ ಟ್ರಿಪ್ ಕೂಡ ಮಾಡಿದ್ರು. ಪ್ರಭು ಶ್ರೀರಾಮಚಂದ್ರನ ದರ್ಶನದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಭೇಟಿ ಭಾಗ್ಯ ಕೂಡ ಸಿಕ್ಕಿತ್ತು. ದೆಹಲಿಯ ಸುರ್ಜೇವಾಲಾ ಅವರ ನಿವಾಸದಲ್ಲಿ ರಾಜ್ಯದ ಕಾಂಗ್ರೆಸ್ ಶಾಸಕರ ನಿಯೋಗ ಭೇಟಿಯಾಗಿದ್ದು ದಯಮಾಡಿ ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಹಾಗೂ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ 2-3 ತಿಂಗಳು ತಡ ಆಗಿದೆ. ಆದಷ್ಟು ಬೇಗ ಸಂಪುಟ ಪುನರಚನೆ ಮಾಡುವ ವಿಶ್ವಾಸ ಇದೆ ಅಂತ ಅಶೋಕ್ ಪಟ್ಟಣ್ ಹೇಳಿದರು. ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ 1-2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು, ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿಮಂಡಲ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಸರ್ಕಸ್ ನಡುವೆ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಬ್ರಿಡ್ಜ್ ಟು ಬೆಂಗಳೂರು ಸಮಾವೇಶ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದು ಈ ವೇಳೆ ಹೈಕಮಾಂಡ್ ಜೊತೆಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತಾರಾ, ಈಗಾಗಲೇ ಮಂತ್ರಿಗಿರಿಗಾಗಿ ದೆಹಲಿಯಲ್ಲೇ ಇರುವ ಹಿರಿಯ ಶಾಸಕರನ್ನ ಭೇಟಿ ಮಾಡ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಾರಿ ಸಂಪುಟ ಪುನರಚನೆ ಮಾಡಲೇಬೇಕು, ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಶಾಸಕರು ಸುರ್ಜೇವಾಲರನ್ನ ಭೇಟಿ ಮಾಡಿದ್ದಾರೆ. ಈ ನಡುವೆ ಸಿಎಂ ದೆಹಲಿ ಯಾತ್ರೆ ಮಾಡ್ತಿದ್ದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಖರ್ಗೆ ಬಳಿಕ ಸುರ್ಜೇವಾಲಾಗೆ ಶಾಸಕರ ಮನವಿ. ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕರ್ನಾಟಕ ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅನ್ನೋ ಮಾತುಗಳ ನಡುವೆ ಕಳೆದ ಕೆಲ ದಿನಗಳಿಂದ ನಡೀತಾ ಇರೋ ವಿದ್ಯಮಾನಗಳು ಈ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುಮಾರು 38 ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಶತಾಯಗತಾಯ ಮಂತ್ರಿಮಂಡಲ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಬಂದಿರೋದು ನಮ್ಮ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಬೇಕು ಅಂತೇಳಿ ಬಂದಿರೋದು. ನಾಳೆ ಇರತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ನಾನು ಇರ್ತೀನಿ, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಭೇಟಿ ಬಗ್ಗೆ ಏನಾಯ್ತು? ಇಲ್ಲ, ಇದು ಯಾಕಂದ್ರೆ ಇವ್ರಿಗೆ ದೇ ಆರ್ ಆಲ್ ಬಿಸಿ ಇರ್ತೀವಿ ಪಾರ್ಲಿಮೆಂಟ್. ಈಗೇನಾದ್ರು ಭೇಟಿ ಸಾಧ್ಯ ಆಗದಿದ್ರೆ ಇನ್ನೊಂದು ರೌಂಡ್ ಬರೋದೇನು? ಬಂದು ಖಂಡಿತ ಇದೆ, ಖಂಡಿತ ಅದು ಯೋಚನೆ ಮಾಡಿದ್ವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದ ಶಾಸಕರು ಅಯೋಧ್ಯೆಯ ಟ್ರಿಪ್ ಕೂಡ ಮಾಡಿದ್ರು. ಪ್ರಭು ಶ್ರೀರಾಮಚಂದ್ರನ ದರ್ಶನದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಭೇಟಿ ಭಾಗ್ಯ ಕೂಡ ಸಿಕ್ಕಿತ್ತು. ದೆಹಲಿಯ ಸುರ್ಜೇವಾಲಾ ಅವರ ನಿವಾಸದಲ್ಲಿ ರಾಜ್ಯದ ಕಾಂಗ್ರೆಸ್ ಶಾಸಕರ ನಿಯೋಗ ಭೇಟಿಯಾಗಿದ್ದು ದಯಮಾಡಿ ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಹಾಗೂ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ 2-3 ತಿಂಗಳು ತಡ ಆಗಿದೆ. ಆದಷ್ಟು ಬೇಗ ಸಂಪುಟ ಪುನರಚನೆ ಮಾಡುವ ವಿಶ್ವಾಸ ಇದೆ ಅಂತ ಅಶೋಕ್ ಪಟ್ಟಣ್ ಹೇಳಿದರು. ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ 1-2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು, ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿಮಂಡಲ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಸರ್ಕಸ್ ನಡುವೆ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಬ್ರಿಡ್ಜ್ ಟು ಬೆಂಗಳೂರು ಸಮಾವೇಶ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದು ಈ ವೇಳೆ ಹೈಕಮಾಂಡ್ ಜೊತೆಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತಾರಾ, ಈಗಾಗಲೇ ಮಂತ್ರಿಗಿರಿಗಾಗಿ ದೆಹಲಿಯಲ್ಲೇ ಇರುವ ಹಿರಿಯ ಶಾಸಕರನ್ನ ಭೇಟಿ ಮಾಡ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಈ ಬಾರಿ ಸಂಪುಟ ಪುನರಚನೆ ಮಾಡಲೇಬೇಕು, ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಶಾಸಕರು ಸುರ್ಜೇವಾಲರನ್ನ ಭೇಟಿ ಮಾಡಿದ್ದಾರೆ. ಈ ನಡುವೆ ಸಿಎಂ ದೆಹಲಿ ಯಾತ್ರೆ ಮಾಡ್ತಿದ್ದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಖರ್ಗೆ ಬಳಿಕ ಸುರ್ಜೇವಾಲಾಗೆ ಶಾಸಕರ ಮನವಿ. ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕರ್ನಾಟಕ ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅನ್ನೋ ಮಾತುಗಳ ನಡುವೆ ಕಳೆದ ಕೆಲ ದಿನಗಳಿಂದ ನಡೀತಾ ಇರೋ ವಿದ್ಯಮಾನಗಳು ಈ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುಮಾರು 38 ಶಾಸಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದು ಶತಾಯಗತಾಯ ಮಂತ್ರಿಮಂಡಲ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಬಂದಿರೋದು ನಮ್ಮ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಬೇಕು ಅಂತೇಳಿ ಬಂದಿರೋದು. ನಾಳೆ ಇರತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ನಾನು ಇರ್ತೀನಿ, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ಅವ್ರ ಭೇಟಿ ಬಗ್ಗೆ ಏನಾಯ್ತು, ಏನೋ ರಿಪ್ಲೈ ಬಂದಿದೆ? ಇಲ್ಲ, ಇದು ಯಾಕಂದ್ರೆ ಇವ್ರಿಗೆ ದೇ ಆರ್ ಆಲ್ ಬಿಸಿ ವಿತ್ ದಿ ಪಾರ್ಲಿಮೆಂಟ್. ಈಗ ಏನಾದ್ರು ಭೇಟಿ ಸಾಧ್ಯ ಆಗದಿದ್ರೆ ಇನ್ನೊಂದು ರೌಂಡ್ ಬರೋದೇನೋ ಬಂದು ಖಂಡಿತ ಇದೆ, ಖಂಡಿತ ಅದು ಯೋಚನೆ ಮಾಡಿದ್ವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದ ಶಾಸಕರು ಅಯೋಧ್ಯೆಯ ಟ್ರಿಪ್ ಕೂಡ ಮಾಡಿದ್ರು. ಪ್ರಭು ಶ್ರೀರಾಮಚಂದ್ರನ ದರ್ಶನದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಭೇಟಿ ಭಾಗ್ಯ ಕೂಡ ಸಿಕ್ಕಿತ್ತು. ದೆಹಲಿಯ ಸುರ್ಜೇವಾಲಾ ಅವರ ನಿವಾಸದಲ್ಲಿ ರಾಜ್ಯದ ಕಾಂಗ್ರೆಸ್ ಶಾಸಕರ ನಿಯೋಗ ಭೇಟಿಯಾಗಿದ್ದು ದಯಮಾಡಿ ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಹಾಗೂ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ 2-3 ತಿಂಗಳು ತಡ ಆಗಿದೆ. ಆದಷ್ಟು ಬೇಗ ಸಂಪುಟ ಪುನರಚನೆ ಮಾಡುವ ವಿಶ್ವಾಸ ಇದೆ ಅಂತ ಅಶೋಕ್ ಪಟ್ಟಣ್ ಹೇಳಿದ್ರು. ಸುರ್ಜೇವಾಲಾ ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನ್ ಮೊದ್ಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಸರ್ಕಸ್ ನಡುವೆ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಬ್ರಿಡ್ಜ್ ಟು ಬೆಂಗಳೂರು ಸಮಾವೇಶ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದು ಈ ವೇಳೆ ಹೈಕಮಾಂಡ್ ಜೊತೆಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತಾರಾ, ಈಗಾಗಲೇ ಮಂತ್ರಿಗಿರಿಗಾಗಿ ದೆಹಲಿಯಲ್ಲೇ ಇರುವ ಹಿರಿಯ ಶಾಸಕರನ್ನ ಭೇಟಿ ಮಾಡ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾನ್ ಮೊದ್ಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಸರ್ಕಸ್ ನಡುವೆ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಬ್ರಿಡ್ಜ್ ಟು ಬೆಂಗಳೂರು ಸಮಾವೇಶ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದು ಈ ವೇಳೆ ಹೈಕಮಾಂಡ್ ಜೊತೆಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತಾರಾ, ಈಗಾಗಲೇ ಮಂತ್ರಿಗಿರಿಗಾಗಿ ದೆಹಲಿಯಲ್ಲೇ ಇರುವ ಹಿರಿಯ ಶಾಸಕರನ್ನ ಭೇಟಿ ಮಾಡ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.